ಈ ದಿನ ನಾವು ಅಧಿಕ ಮಾಸದ ಬಗ್ಗೆ ಅಂದರೆ ಇನ್ನೇನು ನಮ್ಮ ಜ್ಯೇಷ್ಠ ಮಾಸ ಸಮೀಪದಲ್ಲಿದೆ. ಈ ವರ್ಷ ಜ್ಯೇಷ್ಠ ಮಾಸ 2 ಬಾರಿ, ಒಂದು ಅಧಿಕ ಜ್ಯೇಷ್ಠ, ಇನ್ನೊಂದು ನಿಜ ಜ್ಯೇಷ್ಠ ಬರ್ತಾ ಇದೆ. ಈ ಒಂದು ಅಧಿಕ ಮಾಸದ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀವಿ ನಮ್ಮ ಸುಧಾ ಚಾನಲ್ನಲ್ಲಿ. ಹಿಂದೂ ಪಂಚಾಂಗದಲ್ಲಿ ಅಧಿಕ ಮಾಸಕ್ಕೆ ಅತ್ಯಂತ ವಿಶೇಷವಾದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವಿದೆ. ಸೂರ್ಯ ಮತ್ತು ಚಂದ್ರನ ಚಲನೆಯ ಆಧಾರದ ಮೇಲೆ ಸೌರಮಾನ ಹಾಗೂ ಚಂದ್ರಮಾನ ವರ್ಷಗಳ ದಿನಗಳನ್ನು ಸರಿದೂಗಿಸಲು ಪ್ರತಿ 3 ವರ್ಷಗಳಿಗೊಮ್ಮೆ, ಅಂದರೆ ಸರಿ ಅಂದಾಜು 32 ತಿಂಗಳು 16 ದಿನಗಳಿಗೊಮ್ಮೆ ಒಂದು ಹೆಚ್ಚುವರಿ ತಿಂಗಳು ಬರುತ್ತದೆ. ಇದನ್ನೇ ಅಧಿಕ ಮಾಸ ಎನ್ನಲಾಗುತ್ತದೆ. ಅಧಿಕ ಮಾಸದ ಪ್ರಮುಖ ಮಹತ್ವ ಮತ್ತು ಆಚರಣೆಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಪುರುಷೋತ್ತಮ ಈ ಮಾಸದ ಒಬ್ಬ ಅಧಿಪತಿ. ಶ್ರೀಹರಿಯ ಅಧಿಪತ್ಯದ ಮಾಸ ಈ ಅಧಿಕ ಮಾಸವಾಗಿರುತ್ತದೆ. ಪಂಚಾಂಗದ ಇತರ ತಿಂಗಳುಗಳಿಗೆ ಹೋಲಿಸಿದರೆ ಅಧಿಕ ಮಾಸಕ್ಕೆ ಯಾವುದೇ ಪ್ರಧಾನ ದೇವತೆ ಇರಲಿಲ್ಲ. ಇದರಿಂದ ನೊಂದ ಈ ಮಾಸವು ಭಗವಾನ್ ವಿಷ್ಣುವಿನ ಮೊರೆ ಹೋದಾಗ ಶ್ರೀಹರಿಯು ಇದಕ್ಕೆ ತನ್ನದೇ ಆದ ಪುರುಷೋತ್ತಮ ಎಂಬ ಹೆಸರನ್ನು ನೀಡಿ ತಾನೇ ಇದರ ಅಧಿಪತಿಯಾದನು. ಆದ್ದರಿಂದ ಇದನ್ನು ಪುರುಷೋತ್ತಮ ಮಾಸ ಅಂತಲೂ ಸಹ ಕರೀತಾರೆ. ಇನ್ನು ಧಾರ್ಮಿಕ ಮಹತ್ವ ಮತ್ತು ಆಚರಣೆಗಳ ಬಗ್ಗೆ ತಿಳಿಯೋದಾದರೆ, ಅನಂತ ಫಲ. ಈ ತಿಂಗಳಿನಲ್ಲಿ ಮಾಡುವ ಜಪ, ತಪ, ಪೂಜೆ ಮತ್ತು ದಾನಗಳಿಗೆ ಸಾಮಾನ್ಯ ದಿನಗಳಿಗಿಂತ 100 ಪಟ್ಟು ಹೆಚ್ಚು ಪುಣ್ಯಫಲ ಸಿಗುತ್ತದೆ ಎಂದು ನಾವು ನಂಬುತ್ತೇವೆ. 33 ಸಂಖ್ಯೆಯ ವಿಶೇಷತೆ. ಅಧಿಕ ಮಾಸದಲ್ಲಿ 33 ಸಂಖ್ಯೆಗೆ ವಿಶೇಷ ಪ್ರಾಮುಖ್ಯತೆ ಇದೆ. ಈ ತಿಂಗಳುಗಳಲ್ಲಿ 33 ಅಪ್ಪೂಪಗಳು, ಅಂದರೆ ಅತಿರಸ ಅಥವಾ ಕಜ್ಜಾಯವನ್ನು ತಾಮ್ರದ ಪಾತ್ರೆಯಲ್ಲಿಟ್ಟು ಬ್ರಾಹ್ಮಣರಿಗೆ ದೀಪದಾನ ಅಥವಾ ತಾಂಬೂಲ ದಾನ ಮಾಡುವುದು ಅತ್ಯಂತ ಶ್ರೇಯಸ್ಕರವಾಗಿರುತ್ತದೆ. ಇದು 33 ಕೋಟಿ ದೇವತೆಗಳನ್ನು ಪ್ರಸನ್ನಗೊಳಿಸುತ್ತದೆ ಎನ್ನಲಾಗುತ್ತದೆ. ವೀಕ್ಷಕರೇ, 33 ಸಂಖ್ಯೆಯ ವಿಶೇಷತೆ ಅಂದರೆ ಇದು 33 ಕೋಟಿ ದೇವತೆಗಳನ್ನು ಪ್ರಸನ್ನಗೊಳಿಸುತ್ತದೆ ಎಂದು ನಾವು ನಂಬ್ತೀವಿ. ಆತ್ಮಾವಲೋಕನಕ್ಕೆ ಇದು ಸರಿಯಾದ ಸಮಯ. ಈ ಅಧಿಕ ಮಾಸವು ನಮ್ಮ ಹಿಂದಿನ ತಪ್ಪುಗಳನ್ನು ತಿದ್ದಿಕೊಳ್ಳಲು, ತಾಳ್ಮೆಯನ್ನು ಬೆಳೆಸಿಕೊಳ್ಳಲು ಮತ್ತು ಆಧ್ಯಾತ್ಮಿಕವಾಗಿ ಉನ್ನತಿ ಹೊಂದಲು ಮೀಸಲಾದ ಪವಿತ್ರವಾದ ಸಮಯವಾಗಿದೆ. ಹಾಗಾದರೆ ಈ ಅಧಿಕ ಮಾಸದಲ್ಲಿ ಏನೇನು ಕೆಲಸವನ್ನು ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ವಿಷ್ಣು ಆರಾಧನೆ, ಶ್ರೀ ವಿಷ್ಣು ಸಹಸ್ರನಾಮ ಪಠಣೆ, ಹರಿಕಥೆ ಶ್ರವಣ ಮತ್ತು ಪುರುಷ ಸೂಕ್ತ ಜಪವನ್ನು ಮಾಡಬಹುದು. ದಾನ ಧರ್ಮ, ಅನ್ನದಾನ, ವಸ್ತ್ರದಾನ, ಹಣ್ಣು ಹಾಗೂ ದೀಪದಾನಗಳಿಗೆ ಈ ಮಾಸದಲ್ಲಿ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ಮೂರನೇದು ಉಪವಾಸ ಹಾಗೂ ವ್ರತ. ಸಾಧ್ಯವಾದರೆ ಏಕಭುಕ್ತ, 1 ಹೊತ್ತು ಊಟ ಅಥವಾ ನಕ್ತ ವ್ರತ, ರಾತ್ರಿ ಮಾತ್ರ ಊಟ ಆಚರಿಸುವುದು ಒಳ್ಳೆಯದು. ಏನೇನು ಮಾಡಬಾರ್ದು ಅಂತ ತಿಳ್ಕೊಳ್ಳೋಣ ಬನ್ನಿ. ಕಾಮ್ಯ ಕರ್ಮಗಳ ನಿಷೇಧ. ಈ ತಿಂಗಳುಗಳಲ್ಲಿ ಯಾವುದೇ ಸ್ವಾರ್ಥ ಅಥವಾ ಲೌಕಿಕ ಆಸೆಗಳ ಈಡೇರಿಕೆಗಾಗಿ ಮಾಡುವ ಶುಭ ಕಾರ್ಯಗಳನ್ನು ಈ ಮಾಸದಲ್ಲಿ ಮಾಡಬಾರದು. ಶುಭ ಕಾರ್ಯಗಳು ಇರುವುದಿಲ್ಲ. ಮದುವೆ, ಮುಂಜಿ ಅಂದರೆ ಉಪನಯನ, ಗೃಹ ಪ್ರವೇಶ, ಹೊಸ ಉದ್ಯೋಗ ಅಥವಾ ಹೊಸ ವ್ಯಾಪಾರ ಆರಂಭ ಹಾಗೂ ನಾಮಕರಣದಂತಹ ಮಂಗಳ ಕಾರ್ಯಗಳನ್ನು ಈ ಅವಧಿಯಲ್ಲಿ ನಿಷೇಧಿಸಲಾಗಿದೆ. ಇದಿಷ್ಟು ಅಧಿಕ ಮಾಸದ ಮಹತ್ವ ಮತ್ತು ವಿಶೇಷತೆ. ದಯವಿಟ್ಟು ವೀಕ್ಷಕರೇ, ನಿಮಗೊಂದು ವಿನಂತಿ. ಈ ಅಧಿಕ ಮಾಸದಲ್ಲಿ, ಅಂದರೆ ಇದೇ ಭಾನುವಾರದಿಂದ ಪ್ರಾರಂಭವಾಗಿರುವ ಅಧಿಕ ಮಾಸದಲ್ಲಿ ನಿಮ್ಮ ಸುಧಾ ಚಾನಲ್ನಲ್ಲಿ ರಸಪ್ರಶ್ನೆ ಇರುತ್ತದೆ. ಪ್ರತಿಯೊಂದು ದಿನವೂ ಅಧಿಕ ಮಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆಯನ್ನು ಕೇಳ್ತೀವಿ. ನಿಮ್ಮ ಉತ್ತರವನ್ನು ನಾವು ಕೊಡುವಂಥ ಒಂದು ನಂಬರ್ಗೆ ವಾಟ್ಸಪ್ ಮೂಲಕ ಶೇರ್ ಮಾಡಿ. ಕಟ್ಟ ಕಡೆಯಲ್ಲಿ ಅದೃಷ್ಟಶಾಲಿ ಮತ್ತು ಅಧಿಕ ಉತ್ತರವನ್ನು ನೀಡಿದಂಥ ಅದೃಷ್ಟಶಾಲಿಗೆ ನಮ್ಮ ಸುಧಾ ಚಾನಲ್ ಕಡೆಯಿಂದ ಬಹುಮಾನ ಸಹ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಅಧಿಕ ಮಾಸದ ಮತ್ತಷ್ಟು ವಿಡಿಯೋಗಳು ನಿಮ್ಮ ಮುಂದೆ ಬರಲಿವೆ. ಧನ್ಯವಾದಗಳು. ನಮೋ ಶ್ರೀ ನಾರಾಯಣಾಯ.